ನಮಸ್ತೆ, ನಾನು ನಿಮ್ಮ ಸುಧಾ ವೆಂಕಿ. ನಾನಿವತ್ತು ಗ್ರೀನ್ ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ 2 ಕಟ್ಟು ಪಾಲಕ್ ಸೊಪ್ಪು, 15ರಿಂದ 20 ಹಸಿರುಮೆಣ್ಸಿಕಾಯಿನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೊತೀನಿ. ಯಾವಾಗಲೂ ರೆಡ್ ಕಲರೇ ಮಾಡ್ತಾಯಿದ್ವಿ. ನಾನು ಒಂದು ಸಲ ಮದುವೆ ಮನೇಲೆಲ್ಲ ಟ್ರೈ ಮಾಡ್ತಾರಲ್ಲ, ಮಾಡೋಣ ಹೋಟೆಲಲ್ಲೆಲ್ಲ ಮಾಡಿರ್ತಾರಲ್ಲ ಅಂತ ಟ್ರೈ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನು ಇದನ್ನು ಫಸ್ಟು ಒಂದು ಬಾಣಲೆಗೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ನಾನು ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದಕ್ಕೆ ಮಸಾಲೆ ಐಟಮ್ ಬೇಕಾದ್ರೆ ಹಾಕ್ಕೋಬೋದು. 3ರಿಂದ 4 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಈರುಳ್ಳಿ ಜಾಸ್ತಿ ಬೇಡ ಅಂದರೆ ಕಡಿಮೆ ಮಾಡ್ಕೋಬೋದು. ನಾನು ಒಂದು 3ರಿಂದ 4 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾನು 3 ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಆದರೆ 2 ಸಾಕಾಗುತ್ತೆ. 1 kg ಚಿಕನ್ಗೆ ಕರೆಕ್ಟಾಗಿ ಆಗುತ್ತೆ. ಮತ್ತು ಇದನ್ನು ಚೆನ್ನಾಗಿ ಅದರದ್ದು ಎಲ್ಲ ಟೊಮೊಟೊ ನೀಟಾಗಿ ಬೇಯೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ತೀನಿ. ಪುಡಿ ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಬೆಂದ್ಬಿಡುತ್ತೆ. ಮತ್ತು ಇದಕ್ಕೆ ಒಂದು ಅಥವಾ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 2ರಿಂದ 3 ಸ್ಪೂನ್ ಹಾಕ್ತಾಯಿದ್ದೀನಿ 1 kg ಚಿಕನ್ಗೆ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆನೇ ಸ್ವಲ್ಪ ಚಕ್ಕೆ ಪುಡಿನ ಮಿಕ್ಸ್ ಮಾಡಿಟ್ಟಿದ್ದೆ. ಹಾಗಾಗಿ 2ರಿಂದ 3 ಸ್ಪೂನ್ ಹಾಕಿದ್ದೀನಿ. ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಹಸಿ ವಾಸನೆ ಇದ್ದರೆ ಚಿಕನ್ ಅಷ್ಟು ಟೇಸ್ಟ್ ಕೊಡೋಲ್ಲ. ಚೆನ್ನಾಗಿ ಫ್ರೈ ಆದರೆ ಚಿಕನ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾನು 1 kg ಚಿಕನ್ನ ಫಸ್ಟೇ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚಿಕನ್ಗೆಲ್ಲ ನೀಟಾಗಿ ಅದೆಲ್ಲ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನು ಬಾಯ್ಲರ್ ಕೋಳಿ ತೊಗೊಂಡಿದ್ದೀನಿ. ಕೆಲವರು ಏನು ಹೇಳ್ತಾರೆ, ಟೈಸನ್ ಅಥವಾ ಗಿರಿರಾಜ ಕೋಳಿ ಅಂತಾರಲ್ಲ, ಅದನ್ನು ಫಸ್ಟು ಒಂದು ಅರಿಶಿನ ಉಪ್ಪು ನೀರನ್ನ ಹಾಕಿ ಬೇಯಿಸ್ಕೊಬಿಟ್ಟು ಆ ರಸನ ಬಸಿದು ಅದನ್ನು ಕೂಡ ಇದೇ ಪ್ರೊಸೀಜರಲ್ಲಿ ಕೂಡ ಮಾಡ್ಬೋದು. ಅದು ಸೇಮ್ ಇದೇ ಥರ ಬರುತ್ತೆ, ನೀಟಾಗಿ ಬೆಂದಿರುತ್ತೆ. ಆಗ ಇದಾದರೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಈಗಲೇ ಡೈರೆಕ್ಟ್ ಇದನ್ನು ಹಾಕ್ಬೋದು. ಮತ್ತು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ತಾಯಿದ್ದೀನಿ. ಉಪ್ಪನ್ನ ಸೇರಿಸಿ ಒಂದು 5ರಿಂದ 10 ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ 5ರಿಂದ 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಆಗ ನೆಕ್ಸ್ಟು ಮಸಾಲೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ. ಈ ಥರ ನೀರೆಲ್ಲ ಬಿಡೋದ್ರಿಂದ ಏನಿರಲಿ ಥರ ಸ್ಮೆಲ್ ಬರ್ತಿರುತ್ತಲ್ಲ, ಅದು ಬರೋಲ್ಲ ಈ ಥರ ನೀರು ಬಿಟ್ಕೊಳ್ಳೋದ್ರಿಂದ. ನಾನು ಗ್ರೀನ್ ಕಲರ್ ಚಾಪ್ಸ್ಗೆ ರೆಡಿ ಮಾಡಿಟ್ಟಿರೋ ಇದನ್ನು ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು 15 ನಿಮಿಷ ಸಾಕು. ಬಾಯ್ಲರ್ ಕೋಳಿ 10ರಿಂದ 15 ನಿಮಿಷ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ, ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ಥರ ಬಂದಿದೆ. ಲಾಸ್ಟಿಗೆ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಹಾಕೋತಾಯಿದ್ದೀನಿ. ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೋಬೇಡಿ. ನಾನು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬಂದಿತ್ತು. ನಾನು ಟ್ರೈ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಸಲ ನಾನು ಮನೇಲಿ ಟ್ರೈ ಮಾಡ್ಬೋದು ಮತ್ತು ನೀವು ಮಾಡ್ಬೋದು. ಇದು ನೀರು ಥರ ಇರುತ್ತಲ್ಲ, ಇದು ಸ್ವಲ್ಪ ಗಟ್ಟಿಯಾಗೋ ರೀತಿ ಬೇಯಿಸ್ಬೋದು. ಇದು ಚಪಾತಿ, ರೊಟ್ಟಿ, ಪೂರಿ, ರೈಸು ಇಷ್ಟಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಳೆ ಸಾರಿಗೂ, ಅನ್ನ ಮಾಡ್ಕೊಂಡು ಬೇಳೆ ಸಾರಿಗೆ ಸೈಡ್ ಡಿಶ್ಶಿಗೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ.